ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ ಅಂತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದುಬಿಟ್ಟು ಎಲ್ಲರೂ ನಿಮ್ಗೆ ಗೊತ್ತೈತಿ. ವಿಡಿಯೋದ ತಮ್ಮನೇಲಿನ ಎಲ್ಲ ಹೇಳೇಬಿಟ್ಟನು. ನೀವು ಏನಾರು ಇನ್ನೊಬ್ಬರ ಬಗ್ಗೆ ನೀವೇನಾರು ನಿಮ್ಮ ಒಂದು ಚಾನಲ್ದಾಗ ವಿಡಿಯೋ ಮಾಡಿ ಹಾಕೋರಾಗಿದ್ರಪ್ಪ ಅಂದ್ರೆ ಇನ್ಫಾರ್ಮೇಷನ್ ಆಗಿರ್ಬೋದು, ನೆಗೆಟಿವ್ ಕಂಟೆಂಟ್ ಆಗಿರ್ಬೋದು, ಬಟ್ ಅವ್ರ ಬಗ್ಗೆ ಏನೋ ಒಂದು ಅವ್ರು ರೀಸೆಂಟಾಗಿ ಮಾಡಿದಂಥ ಟ್ರೋಲ್ ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ಆಗಿರ್ಬೋದು, ಅದನ್ನು ಇಟ್ಕೊಂಡ್ಬಿಟ್ಟು ಏನಾರು ವೀಡಿಯೋ ಮಾಡಿಬಿಟ್ಟು ಏನಾರು ನೀವು ಅಪ್ಲೋಡ್ ಮಾಡ್ತಿದ್ದೀರಪ್ಪ ಅಂದ್ರೆ ನಿಮ್ಮ ಒಂದು ಚಾನಲ್ದಾಗ, ಇದರಿಂದ ಏನಾರು ನಿಮ್ಮ ಒಂದು ಚಾನಲ್ಗೆ ಪೆಟ್ ಆಕೈತಿ ನನಗೆ ಕೇಳ್ಬೋದು. ಈ ಒಂದು ಡೌಟಿಗೆ ಇವತ್ತಿನ ಒಂದು ಪ್ರಶ್ನೆಗೆ ಇವತ್ತಿನ ಒಂದು ವಿಡಿಯೋದಾಗ ನಿಮಗೆ ಅರ್ಥ ಆಗುವಂಗೆ ಕ್ಲಾರಿಟಿ ತೊಗೊಂಬರತ್ನು. ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತಿ, ವಿಡಿಯೋನು ಭಾಳ ಯೂಸ್ಫುಲ್ ಆಗೈತೆ. ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ನಾಗ ಯಾರೆಲ್ಲ ಸೋಷಿಯಲ್ ಮೀಡಿಯಾದ ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ, ಟ್ರೋಲರ್ ಬಗ್ಗೆ ವಿಡಿಯೋ ಮಾಡತ್ತಿದ್ರಪ್ಪ ಅಂದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಅಂಥ ಕಂಟೆಂಟ್ಗಳು ಮಾಡೋರಿಗೂ ಕೂಡ ಇವತ್ತಿನ ಒಂದು ವಿಡಿಯೋ ಭಾಳ ಯೂಸ್ಫುಲ್ ಆಗೈತಿ. ಹಾಗಿದ್ರೆ ತಡ ಮಾಡೋದು ಬೇಡ, ವಿಷಯಕ್ಕೆ ಬರೋನು. ಯಾವ ಥರ ಈ ಒಂದು ಚಾನಲ್ ಮಾಡೋದ್ರಿಂದ ಪ್ರಾಬ್ಲಮ್ ಆಕೈತಿ, ಈ ಒಂದು ಕಂಟೆಂಟ್ ಮಾಡೋದ್ರಿಂದ ಪ್ರಾಬ್ಲಮ್ ಆಕೈತಿ ಅಂತೇಳಿ. ಸೊ ಫ್ರೆಂಡ್ಸ್, ನಿಮ್ಗೆ ಮೊದಲಿಗೆ ಒಂದೇ ಗೊತ್ತಿರಲಿ, ನಾವು ಒಂದು ಹೇಳ್ತೀನಿ ನಿಮಗೆ, ಮಾಡ್ಬೋದು ಇಲ್ಲಂತಲ್ಲ. ಇನ್ನೊಬ್ಬರ ಬಗ್ಗೆ ನಾವು ವಿಡಿಯೋ ಮಾಡ್ಬೋದು, ಏನೂ ಕೂಡ ತೊಂದರೆ ಆಗೋದಿಲ್ಲ. ಆದರೆ ಇದ್ರೊಳಗೆ ಕೆಲವೊಂದಿಷ್ಟು ಲಿಮಿಟ್ ಅದಾವೆ, ಕೆಲವೊಂದಿಷ್ಟು ರೂಲ್ಸ್ಗಳನ್ನ ನಾವಾಗೆ ಹಾಕ್ಕೊಂಡು ಕೆಲವೊಂದಿಷ್ಟು ವಿಡಿಯೋಗಳನ್ನ ಮಾಡಬೇಕು. ಇನ್ನೊಬ್ಬರ ಬಗ್ಗೆ ಆಗಿರ್ಬೋದು, ಯಾವುದೋ ಒಂದು ವಸ್ತು ಬಗ್ಗೆ ಆಗಿರ್ಬೋದು. ಅಂದ್ರೆ ವ್ಯಕ್ತಿ ಬಗ್ಗೆ ಏನಂತ ಅಲ್ಲ, ಯಾವುದೋ ಒಂದು ಇಲ್ಲೀಗಲ್ ಬಗ್ಗೆನೂ ಎದುರು ಬರ್ತೈತೆ. ಆದರೆ ಯಾವ ಥರ ಹೇಳಬೇಕು ಅನ್ನೋದು ನಾವು ಅಲ್ಲಿ ತಿಳ್ಕೊಬೇಕಾಗತ್ತೆ. ಮೇನ್ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ತಿಳ್ಕೊರಿ. ಈಗ ಅದನ್ನ ಹೇಳಿದಪ್ಪ ಅಂದ್ರೆ, ನಿಮ್ಗೊಂದು ಉದಾಹರಣೆ ಕೊಟ್ಟನಪ್ಪ ಅಂದ್ರೆ ನಿಮ್ಗೆ ಆಟೋಮೆಟಿಕ್ಲಿ ಒಂದು ಐಡಿಯಾ ಅನ್ನೋದು ಹೊಳಿತೈತಿ. ಈಗ ಸಿಂಪಲ್ಲಾಗಿ ಹೇಳ್ತೀನಿ, ಈಗ ರಾಜಕೀಯ ಒಳಗೆ ಈಗ ನೀವು ನೋಡಿರ್ಬೋದು, ಈಗ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, BJP ಪಕ್ಷ ಆಗಿರ್ಬೋದು, JDS ಪಕ್ಷ ಆಗಿರ್ಬೋದು, ಯಾವ್ದು ಬೇಕಾದ್ರೆ ತಗೋರಿ, ಅವರು ಒಬ್ಬರೊಬ್ಬರು ಆಗಿ ಬರ್ತಿರಾಗ ಜಗಳಾಡ್ತಿರ್ತಾರೆ. ಅವಾಗ ಕಾಲು ಎಳೆಯೋದು, ಟ್ರೋಲ್ ಮಾಡೋದು, ಅವ್ರು ನೀವು ಹಿಂಗದ ನಾವು ಹಂಗಿದಾನ ಅಂತ ಇವರೆಲ್ಲ ಹೇಳ್ತಿರ್ತಾರೆ. ಹಂಗೆ ನೀವು ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅಂತೇಳಿ ನ್ಯೂಸ್ ಚಾನಲ್ದವರು ಅವ್ರನ್ನ ಯಾವ ಥರ ಅವ್ರು ಮಾತಾಡ್ಸ್ತಾರೆ ನೋಡಿರ್ಬೋದು ನೀವು. ಸೊ ಫ್ರೆಂಡ್ಸ್, ನಾನು ಹೇಳೋದು ಅರ್ಥ ಇದೆ ತಿಳ್ಕೊರಿ, ಕರೆಕ್ಟಾಗಿ ತಿಳ್ಕೊರಿ. ನ್ಯೂಸ್ ಚಾನಲ್ದವರು ಮೂರನೇ ವ್ಯಕ್ತಿ ಅಂದ್ರೆ ಥರ್ಡ್ ಪಾರ್ಟಿ, ರಾಜಕೀಯದವರು ಜಗಳಾಡೋದು ಇವರು ಫಸ್ಟ್ ಸೆಕೆಂಡ್ ಪಾರ್ಟಿ ಹಾಕಾರ. ಇವರು ವ್ಯಕ್ತಿಗಳು ಇವ್ರು ಜಗಳಾಡ್ತಿರ್ತಾರೆ, ಇವರು ರಾಜಕೀಯ ಕಾರಣದಿಂದ ಜಗಳಾಡ್ತಿರ್ತಾರೆ. ಇವರು ಜಗಳಾಡೋದನ್ನು ಅವರು ಯಾವ ಥರ ಹೇಳ್ತಾರೋ ಅವ್ರು ನೀವು ಅಬ್ಸರ್ವ್ ಮಾಡ್ಬೇಕು. ನ್ಯೂಸ್ ರಿಪೋರ್ಟ್ದವರು ಯಾರಿಗೂ ಕೂಡ ಕೆಟ್ಟ ಪದಗಳನ್ನ ಯೂಸ್ ಮಾಡಲಾರ್ದ, ಯಾರಿಗೂ ಕೂಡ ಭಾಳ ಮನ್ಸಿಗೆ ನೋವು ಆಗಲಾರ್ದ, ಇಬ್ಬರನ್ನು ಕೂಡ ತಗೊಂಡು ಒಂದು ಲೆಕ್ಕದಾಗ ತೂಕ ಮಾಡಿ ಮಾತಾಡಿಸಿ ಅವರಿಬ್ಬರು ಕೂಡ ಯಾರು ಯಾವ ಥರ ಜಡಿದ್ರು, ಯಾರು ಯಾವ ಥರ ಜಗಳ ತಗೊಂಡ್ರು, ಇದನ್ನೆಲ್ಲನೂ ಅವರು ಅಬ್ಸರ್ವ್ ಮಾಡಿ ನಮಗೆ ಸ್ಪೀಚ್ ಕೊಡ್ತಿರ್ತಾರೆ. ಸೊ ಫ್ರೆಂಡ್ಸ್, ಇದೇ ಥರನ ನೀವು ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ, ವ್ಯಕ್ತಿ ಬಗ್ಗೆ ಆಗಿರ್ಬೋದು, ಯಾವುದೋ ಒಂದು ವಸ್ತು ಬಗ್ಗೆ ಆಗಿರ್ಬೋದು, ಯಾವುದೋ ಆಗಿರ್ಬೋದು, ಅವಾಗ ಅಲ್ಲಿ ನೀವು ಅವ್ರ ಬಗ್ಗೆ ಮಾತಾಡ್ತಂದ್ರೆ ಅವ್ರು ನ್ಯೂಸ್ ರಿಪೋರ್ಟ್ದವ್ರು ಯಾವ ಥರ ಅಳದು ತೂಗಿ ಮಾತಾಡ್ತಾರಲ್ಲ ಅದೇ ಟೈಪ್ ನೀವು ಅಳದು ತೂಗಿ ಮಾತಾಡ್ಬೇಕಾಗತ್ತೆ. ಹಿಂಗೆ ಮಾತಾಡೋದ್ರಿಂದ ಏನಾಗೈತಪ್ಪ ಅಂದ್ರೆ ಚಾನಲ್ಗೆ ಯಾವುದೇ ಥರ ಪೆಟ್ ಅನ್ನೋದು ಬರೋಂಗಿಲ್ಲ. ಇದು ಒಂದನೇ ರೂಲ್ಸ್, ನಾವು ಹಾಕೋಬೇಕಾಗಿರುವಂಥ ಒಂದನೇ ರೂಲ್ಸ್ ಇದೆ. ಇನ್ನು ಎರಡನೇ ರೂಲ್ಸ್, ಕೆಟ್ಟ ಪದಗಳನ್ನ ಯೂಸ್ ಮಾಡೋಂಗಿಲ್ಲ. ವಲ್ಗರ್ ಕಂಟೆಂಟ್ ಈಸ್ ನಾಟ್ ಅವೈಲೇಬಲ್ ಆನ್ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಕೊಟ್ಟಿರ್ತಾನೆ ನಾವು. ಅಂದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಬರ್ತೈತಿ ಯೂಟ್ಯೂಬ್ನಾಗ. ವಲ್ಗರ್ ಕಂಟೆಂಟ್ ಅಂದ್ರೆ ಇವು ಅಸಭ್ಯ ಪದಗಳನ್ನ ಯೂಸ್ ಮಾಡೋದು ವಲ್ಗರ್ ಕಂಟೆಂಟ್ ಆಕೈತಿ. ಈ ಥರ ನೀವು ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಈ ಥರ ನೀವು ಟ್ರೋಲ್ ಮಾಡೋಂಗಿಲ್ಲ, ಬೈಯೋಂಗಿಲ್ಲ, ಈ ಥರ ನೀವು ಮಾಡೋಂಗಿಲ್ಲ ಅಂತೇಳಿ ನೀವು ರೂಲ್ಸ್ ಹಾಕೋಬೇಕು. ಇನ್ನು ಎರಡನೇ ಕಂಡೀಷನ್, ಈ ಥರದೊಳಗೆ ನೀವು ಮಾಡಿದ್ರಪ್ಪ ಅಂದ್ರೆ ನಿಮಗೆ ನಿಮ್ಮ ಒಂದು ಚಾನಲ್ಗೆ ಯಾವ ಥರ ಪೆಟ್ ಅನ್ನೋದು ಬರೋಂಗಿಲ್ಲ. ಅಕಸ್ಮಾತ್ ಅಕಸ್ಮಾತ್ ಪದಗಳನ್ನ ಯೂಸ್ ಮಾಡಿದ್ವಿಪ್ಪ ಅಂದ್ರೆ ಏನಾಕೈತಿ ಅಂತ ನನಗೆ ಕೇಳ್ಬೋದು. ಪ್ರಾಬ್ಲಮ ಇದೇ ಬರ್ತೈತಿ ಅಂತೇಳಿ ನನಗೂ ಗೊತ್ತಿಲ್ಲ, ಪ್ರಾಬ್ಲಮ ಇದೇ ಬರ್ಬೋದು ಅಂತಲೂ ಹೇಳೋಂಗಿಲ್ಲ. ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ ತಿಳ್ಕೊಂಬಿಡ್ರಿ. ಈಗ ನೀವು ರೀಸೆಂಟಾಗಿ ಒಬ್ಬರ ಬಗ್ಗೆ ನೀವು ಟ್ರೋಲ್ ಮಾಡ್ತೀರಿ, ಅದು ಅದ್ರ ಬಗ್ಗೆ ಇರ್ತಪ್ಪ ಅಂದ್ರೆ ಅದು ಯಾರೋ ಒಬ್ಬರು ಫಸ್ಟ್ ಸೆಕೆಂಡ್ ಪರ್ಸನ್ನ ಜಗಳಾಡಿರ್ತಾರೆ, ಒಂದಿಬ್ಬರು ಮಂದಿ ಜಗಳಾಡ್ತಿರ್ತಾರೋ ಅವ್ರ ಬಗ್ಗೆ ನೀವು ವಿಡಿಯೋ ಮಾಡಿರ್ತೀರಿ. ಅವ್ರಿಗೆ ಅವಂಗ ಜಗಳ ಆಡಿರ್ತಾರೋ ಅವರವರ ಬಗೆಹರಿಸೋದು ಅವ್ರಿಗೆ ಗೊತ್ತಿರ್ತೈತಿ. ನಾವು ಜಗಳ ಆದ್ಮೇಲೆ ನಾವು ಹೆಂಗೆ ಬಗೆಹರಿಸೋಬೇಕು ಅನ್ನೋದು ಅವ್ರಿಗೆ ಗೊತ್ತಿರತ್ತೆ. ನೀವು ಮೂರನೇ ವ್ಯಕ್ತಿಯಾಗಿ ಹೋಗಿ ಇಬ್ಬರನ್ನು ನೀವು ಟ್ರೋಲ್ ಮಾಡ್ತಿರ್ಲೆ, ಅವಾಗ ಏನಾಗೈತಪ್ಪ ಅಂದ್ರೆ ಆ ಇಬ್ಬರು ವ್ಯಕ್ತಿಗೂ ನೀವು ಕೆಟ್ಟಾಗಿರಿ. ಒಬ್ಬರಿಗೆ ಕೆಟ್ಟಾಗೋದು ಬೇರೆ, ಇಬ್ಬರಿಗೂ ಕೆಟ್ಟಾಗಿರಿ ಅಂದಮೇಲೆ ನೀವು ಅಲ್ಲಿ ಮೂರನೇ ವ್ಯಕ್ತಿಯಾಗಿ ಹೋದ್ಮೇಲೆ ಇನ್ನೂ ಏನೇನೋ ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ಬೋದು, ತಿಳ್ಕೊಂಬಿಡ್ರಿ ನೀವು. ಸೊ ಫ್ರೆಂಡ್ಸ್, ಯೂಟ್ಯೂಬ್ನವರು ಏನೂ ಕೂಡ ಇದ್ರ ಬಗ್ಗೆ ಹೇಳ್ಕೊಂಡಿಲ್ಲ. ಆದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ವಲ್ಗರ್ ಕಂಟೆಂಟ್ನ ಯೂಸ್ ಮಾಡೋಂಗಿಲ್ಲ ಮತ್ತು ವೈಲೆಂಟ್ ಕಂಟೆಂಟ್ನ ಯೂಸ್ ಮಾಡೋಂಗಿಲ್ಲ ಮತ್ತು ಈ ಥರ ಎಲ್ಲ ಕೆಲವು ಗೈಡ್ಲೈನ್ಸ್ ಬರ್ತಾವೆ. ಅವನ್ನ ಬಿಟ್ಟರೆ ನೀವು ಸಪ್ರೇಟಾಗಿ ಸೋಷಿಯಲ್ ಮೀಡಿಯಾದಾಗ ಸೊಸೈಟಿ ಒಳಗೆ ನೀವು ಕೆಟ್ಟಾಗೋದು, ನೀವು ಅವರಿಗೆ
ಅಂದ್ರೆ ಹೊಸ ವಿಲನ್ ಟೈಪ್ ಕಾಣ್ಬಿಡ್ತಿರಿಲ್ಲ, ಅದು ನಿಮಗೆ ಕೆಟ್ಟಾಗೈತಿ. ಯೂಟ್ಯೂಬ್ದವರು ಇದಕ್ಕೆ ಹಸ್ತಕ್ಷೇಪ ಮಾಡೋಂಗಿಲ್ಲ. ನೀವು ಹಾಕಬೋರಿ ಬಿಡ್ರಿ, ಆದ್ರೆ ನೀವು ಮೆನ್ಷನ್ ಮಾಡ್ತಿರ್ತಾರೆ ಒಬ್ಬೊಬ್ರು ಯಾರ್ದು ಅಂತೇಳಿ ಮೆನ್ಷನ್ ಮಾಡ್ತಿರ್ತಾರೆ ಅವ್ರ ಐಡಿಗೆ ಅವ್ರ ಚಾನಲ್ ಕತ್ತು. ಅವಾಗ ಯಾರಾದರೂ ನೋಡಿದ್ರಪ್ಪ ಅಂದ್ರೆ ಅವ್ರ ಅಭಿಮಾನಿ ಆಗಿರ್ಬೋದು, ಅವ್ರದ್ದು ಅಂತ ಯಾರು ಪರ್ಚೇಸ್ ಆಗಿರ್ಬೋದು, ಅವಾಗ ನಿಮ್ಮ ಒಂದು ಪ್ರಾಬ್ಲಮ್ನ ತೊಡ್ಕೊಂಡಂಗೆ. ಸೊ ಫ್ರೆಂಡ್ಸ್, ಈ ಒಂದು ಕಂಟೆಂಟ್ ಬಗ್ಗೆ ಇವತ್ತಿನ ಒಂದು ವಿಡಿಯೋ ಹೇಳ್ಬೇಕು ಅನ್ನಿಸ್ತಿ ಹೇಳೀನಿ. ಮತ್ತು ಈ ಒಂದು ಕಂಟೆಂಟ್ ನಿಮ್ಗೆ ಹೆಂಗೆ ಅನಿಸ್ತಿ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ. ಮುಂದಿನ ಒಂದು ವಿಡಿಯೋದಾಗ ಇಂಥದ್ದು ಒಂದು ಬೆಸ್ಟ್ ಟಾಪಿಕ್ನ ತೊಗೊಂಬರ್ತೀನಿ. ಸೊ ಫ್ರೆಂಡ್ಸ್, ಅಲ್ಲಿವರೆಗೂ ಟಾಟಾ.